ಪಾಂಡವಪುರ ತಾಲೂಕಿನ ಪಟ್ಟಸೋಮನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಪ್ರೊಜೆಕ್ಟರ್ ಹಾಗೂ ಅಂಗನವಾಡಿ ಕೇಂದ್ರಗಳಿಗೆ ಮಿಕ್ಸಿ ಮತ್ತು ಕುರ್ಚಿಗಳನ್ನು ಕೊಡುಗೆ ನೀಡಿದ ಸಮಾಜ ಸೇವಕ ಖ್ಯಾತ ವಕೀಲ ಶ್ರೀ ಕಾಲಭೈರವೇಶ್ವರ ಎಜುಕೇಷನ್ ಮತ್ತು ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರಾದ ಅರವಿಂದ್ ರಾಘವನ್ ಅವರಿಗೆ ಮೈಸೂರು ಪೇಟ ತೊಡಿಸಿ ಆತ್ಮೀಯವಾಗಿ ಅಭಿನಂದಿಸಲಾಯಿತು. ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಅರವಿಂದ್ ರಾಘವನ್ ಅವರು ಅಭಿವೃದ್ಧಿಗೆ ರಾಜಕಾರಣಿಗಳನ್ನೇ ಕಾಯುವ ಬದಲಿಗೆ ಸ್ಥಳೀಯವಾಗಿ ಗ್ರಾಮಸ್ಥರೇ ಹಣ ಸಂಗ್ರಹಿಸಿ 10 ಕೆಲಸ ಮಾಡಿಸಬಹುದು. ಹೀಗಾಗಿ ಇದಕ್ಕೆ ಮಾದರಿಯಾಗುವಂತೆ ಪಟ್ಟಸೋಮನಹಳ್ಳಿಯಲ್ಲಿ ಪ್ರತಿಯೊಬ್ಬ ಗ್ರಾಮಸ್ಥರಿಂದ 100 ರು ಸಂಗ್ರಹಿಸಿದರೆ ಅದಕ್ಕೆ ಡಬಲ್ ಹಣ ನೀಡುತ್ತೇನೆ. ಕಾರಣ ಅವರಿಗೂ ಶಾಲೆಯ ಬಗ್ಗೆ ಗೌರವ ಹಾಗೂ ಜವಾಬ್ದಾರಿ ಬರಲಿದೆ ಎಂದರು. ತಾಲೂಕಿನಲ್ಲಿ ಈವರೆಗೆ 280 ಕಂಪ್ಯೂಟರ್ ಕೊಟ್ಟಿದ್ದು ಅದರ ನಿರ್ವಹಣೆಗೆ ಕಂಪ್ಯೂಟರ್ ಶಿಕ್ಷಕರುಗಳೇ ಇಲ್ಲ. ಯಾವುದೇ ಪದಾರ್ಥವಾಗಲಿ ಬಳಕೆಯಾಗಬೇಕು. ತಾಲೂಕಿನ 112 ಶಾಲೆಗಳಿಗೆ ಅನೇಕ ಸೌಕರ್ಯಗಳನ್ನು ಒದಗಿಸಿಕೊಟ್ಟಿದ್ದೇನೆ. ಜತೆಗೆ ಬಿಇಒ ಹಾಗೂ ಬಿಆರ್ಸಿ ಕಚೇರಿಗಳಿಗೆ 2 ಲಕ್ಷ ರು ವೆಚ್ಚದಲ್ಲಿ ಸುಣ್ಣ ಬಣ್ಣ ಹೊಡೆಸಿಕೊಡಲಾಗಿದೆ. ಇದೀಗ ತಾಲೂಕಿನಲ್ಲಿ ಒಟ್ಟು 51 ಅಂಗನವಾಡಿಗಳಿಗೆ 15 ಲಕ್ಷ ರು ವೆಚ್ಚದ ವಿವಿಧ ಸಾಮಗ್ರಿಗಳನ್ನು ಒದಗಿಸಿಕೊಡುವಂತೆ ಮನವಿಗಳು ಬಂದಿವೆ. ನಾನು ಈ ಸಮಾಜ ಸೇವೆ ಕಾರ್ಯವನ್ನು ಮಾಡಬೇಕಾದರೆ ಯಾವುದೇ ಜನ್ಮದಲ್ಲಿ ಪಾಂಡವಪುರ ತಾಲೂಕಿನಲ್ಲಿ ನನ್ನ ಜನ್ಮವಾಗಿತ್ತೇನೋ ಎಂದೆನ್ನಿಸುತ್ತಿದೆ. ನಾನು ರಾಜಕಾರಣ ಪ್ರವೇಶ ಮಾಡುವುದಕ್ಕಾಗಿ ಪಾಂಡವಪುರ ತಾಲೂಕಿನಲ್ಲಿ ಈ ರೀತಿಯಲ್ಲಿ ಸಮಾಜ ಸೇವೆ ಮಾಡುತ್ತಿಲ್ಲ. ಬದಲಿಗೆ 10 ರು ಸಂಪಾದನೆ ಮಾಡಿದರೆ 2 ರು ದಾನ ಮಾಡುವ ಎಂಬ ಮನೋಭಾವನೆಯಿಂದ ಮಾಡುತ್ತಿದ್ದೇನೆ ಎಂದರು. ಇದೇ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ಎಚ್.ಎನ್. ಮಂಜುನಾಥ್ ಮಾತನಾಡಿ, ಪ್ರಸ್ತುತ ಕನ್ನಡ ಶಾಲೆಗೆ ಸಂದಿಗ್ಧ ಪರಿಸ್ಥಿತಿ ಬಂದೊದಗಿದ್ದು ಕನ್ನಡ ಶಾಲೆಗಳು ಮೂಲ ಸೌಕರ್ಯಗಳಿಲ್ಲದೆ ಕ್ಷೀಣಿಸುತ್ತಿವೆ. ಅರವಿಂದ್ ರಾಘವನ್ ಅವರಂತಹ ಸಮಾಜ ಸೇವಕರನ್ನು ಬಳಸಿಕೊಂಡು ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಗ್ರಾಮಸ್ಥರು ಮುಂದಾಗಬೇಕಿದೆ ಎಂದರು. ಈ ವೇಳೆ ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಎಸ್.ಎನ್. ಕೆಂಪೇಗೌಡ, ಮಾಜಿ ಅಧ್ಯಕ್ಷರಾದ ಎಸ್. ಮಲ್ಲಿಕಾರ್ಜುನ್ ಗೌಡ, ಮರಿಸ್ವಾಮಿ ಗೌಡ, ಸರ್ವೇಯರ್ ಶಂಕರ್, ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಆರ್.ಸಿ. ನಾಗೇಗೌಡ, ಮುಖ್ಯ ಶಿಕ್ಷಕಿ ಜಿ. ಮಂಜುಳಾ, ಸಹ ಶಿಕ್ಷಕರಾದ ಎಚ್.ಕೆ. ದೀಪು, ಎಂ.ಎ.ಪಿ. ರೇಖಾ, ಎ.ಎಂ. ಸುಶೀಲಾ, ಮಂಜುನಾಥ್, ಆಶಾ, ಎಸ್ಡಿಎಂಸಿ ಅಧ್ಯಕ್ಷ ಸತೀಶ್, ಹಳೆಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷ ಪ್ರಕಾಶ್, ಗ್ರಾಮ ಪಂಚಾಯಿತಿ ಸದಸ್ಯ ಮೋಹನ್, ಕೃಷಿ ಪತ್ತಿನ ಸಹಕಾರ ಸಂಘದ ಮಾಜಿ ನಿರ್ದೇಶಕ ರಾಮೇಗೌಡ ಹಾಗೂ ಅಂಗನವಾಡಿ ಕಾರ್ಯಕರ್ತರು ಹಾಜರಿದ್ದರು. ಅವರು ಬೇರೆ ಲೈಬ್ರರಿ ಇಲಾಖೆ ಈಗ ತಂದಿರೋದಿಲ್ಲ. ಅಲ್ಲ ಅವ್ರೇನು ಕೊಡಿ ಸರ್, ಕಳಿಸ್ಕೊಡ್ತೀವಿ ಬಿಡಿ ಸರ್. ಇಲ್ಲ ಕೊಡಿ ತೆಗಿ, ಎಲ್ಲ ಮಸಾಲೆ ಕೊಡಿ ಸರ್, ಎಲ್ಲ ನಮ್ಮ ನೀವು ಯಾವ್ದು ಕೇಳಿದ್ರು ಕಳಿಸ್ತಾರೆ ನೋಡಿ. ಕೊಡಿ ಸರ್, ಇಲ್ಲೇ ತೆಗಿ. ಮಾಡಿಸ್ಬೇಕು, ಆನ್ ಸಂಬಂಧಪಟ್ಟಂತೆ ಆ ಟೈಮಲ್ಲಿ ಏನಾದರೂ ತೋರಿಸ್ಬೇಕು, ವ್ಯಕ್ತಿ ಆಗಲಿ, ಒಂದು ಪಕ್ಷಿ ಆಗಲಿ, ಒಂದು ಪ್ರಾಣಿ ಆಗಲಿ, ಆಮೇಲೆ ಒಂದು ಕಾನ್ಸೆಪ್ಟ್ ಟೈಮಲ್ಲಿ ತೋರಿಸ್ಬಿಟ್ಟು ನಾಗೋಡ ತೆಗಿಯಪ್ಪ, ಎಲ್ಲೂ ಫೋಟೋ ತೆಗಿಲ್ಲ, ಗದ್ದಾಡ್ತಾರೆ, ಹೊಡಿತಾರೆ, ಬರೀಕಿಲ್ಲ, ವೆಜ್ಕಿಲ್ಲ, ಹಂಗೇನೆ
ಶುರು ಮಾಡಿ ಯಾಕಂದ್ರೆ ನಿಮ್ಮ ಫೋನ್ ಮಾಡಿ ಹೇಳಿದ್ದೀನಿ, ಅವನು ಚಿಗುರು ಫರ್ನಿಚರ್ ನಮ್ಮ ಅಂಗನವಾಡಿಗೆಲ್ಲ ಇಲ್ಲೇ ಬಂದವರು ಹಿಂದೆ ಇದ್ದಾರೆ. ಮಾತಾಡ್ತೀವಿ ಮಗನ ಹೇಳಿದ್ದೀನಿ ಸೋಮವಾರ ನನಗೆ ಬೇಕೇ ಬೇಕು ಅಂತ. ಬಿಕಾಸ್ ನಾನು ಆ್ಯಕ್ಚುಲಿ ಅವನು ಬಿಲ್ ಕಳಿಸಿದ 5 ನಿಮಿಷಕ್ಕೆ ದುಡ್ಡು ಕಳಿಸಿದ್ದೀನಿ. ಅವನು ಪಾಪ ಎಲ್ಲ ಕಡೆ ಆರ್ಡರ್ ಮಾಡಬೇಕು. ಅಕ್ಕಪಕ್ಕದ ಶಾಲೆಗಳಿಂದ ಬಂದಿರತಕ್ಕಂಥ ಎಲ್ಲ ಶಿಕ್ಷಕ ಮಿತ್ರರೇ, ಈ ದಿನ ನಮ್ಮ ಶಾಲೆನಲ್ಲಿ ಒಂದು ರೀತಿ ಹಬ್ಬದ ವಾತಾವರಣ ಕಾಣಿಸ್ತಾ ಇದೆ. ಯಾಕೆ ಅಂತೇಳಿ ನಿಮ್ಗೆಲ್ರಿಗೂ ಗೊತ್ತಿರೋಂಥದ್ದು. ಮೊದಲನೇದಾಗಿ ನಾನು ನಮ್ಮ STMC ಅಧ್ಯಕ್ಷರಾದಂಥ ಶ್ರೀ ಸತೀಶ್ ಅವ್ರನ್ನ ಈ ಒಂದು ಸಂದರ್ಭದಲ್ಲಿ ಅಧ್ಯಕ್ಷತೆ ವಹಿಸಿಕೊಂಡು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತೇಳಿ ಅವ್ರಿಗೆ ತುಂಬು ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಶ್ರೀ ಅರವಿಂದ ರಾಘವನ್ ಸರ್ ಅವ್ರ ಬಗ್ಗೆ ಒಂದೆರಡು ಮಾತು ಮಾತಾಡಲೇಬೇಕು. ಸುಮಾರು 2010-11 ಇಸ್ವಿ ಅಂತ ಅನ್ಸುತ್ತೆ ಸರ್, ಬಸವನಗೌಡರು ಸರ್ ನಿಮ್ಮಲ್ಲಿ ಶುರು ಮಾಡಿದ್ದು. ಮೊದಲನೇದಾಗಿ ಮಾಣಿಕ್ನಳ್ಳಿ, ಮೂಡ್ಲುಕೊಪ್ಪಲು ಆ ಸರೌಂಡಿಂಗ್ ನಲ್ಲಿ 2010-11 ಇಸ್ವಿಯಿಂದ ಪ್ರಾರಂಭವಾದಂಥದ್ದು ಇದು ಅವರ ಒಂದು ಕೊಡುಗೆ. ನಮಗೂ ಅವ್ರಿಗೂ ಅವ್ರು ಯಾರು ಅಂತಾನೂ ಗೊತ್ತಿಲ್ಲ, ಅವ್ರ ಮುಖನೂ ನೋಡಿಲ್ಲ. ನಾನು ತಿಮ್ಮೂರ್ಕೊಪ್ಪಲು ಶಾಲೆನಲ್ಲಿ HM ಆಗಿದ್ದೆ. ಆಗ ನಮ್ಮಲ್ಲಿ ಸವಿತಾ ಜಯರಾಮ್ ಮಿಸಸ್ ಸವಿತಾ, ನಾನು ಕೊಲೀಗ್ಸು ಸರ್. ನಾನು ಅವಾಗ ಅವರು ಶಾಲೆಗಳಿಗೆ ಕಂಪ್ಯೂಟರ್ ಕೊಡ್ತಿದ್ದಾರೆ ಅಂತ ವಿಷಯ ಗೊತ್ತಾದಾಗ ನಾನು ಜಯರಾಮ್ ಅವ್ರಿಗೊಂದು ಫೋನ್ ಮಾಡಿದೆ. ಜಯರಾಮ್ ಅವರೇ ನಮ್ಮ ಶಾಲೆಗೆ ಒಂದು 4 ಕೊಡಿಸಿ ಅಂತ ಹೇಳಿ. ಸರಿ ಅಂತ ಹೇಳಿ ನಾವು ಹೋಗೇ ಇಲ್ಲ ಅಲ್ಲಿಗೆ, ಮಾಣಿಕ್ನಳ್ಳಿಗೆ ಕೊಡೋಂಥ ಸ್ಥಳಕ್ಕೆ ನಾವು ಹೋಗೂ ಇಲ್ಲ. ಆದರೂ ಕೂಡ ನಮ್ಮ ಶಾಲೆಗೆ 4 ಕಂಪ್ಯೂಟರ್ಗಳನ್ನ ಸರ್ ಕೊಡಿಸಿದ್ರು. ಅದರಿಂದ ಏನಾಗಿತ್ತು, ತಿಮ್ಮೂರ್ಕೊಪ್ಪಲು ಮಕ್ಕಳು ಚಿತ್ರಕಲೆ ಬಿಡಿಸೋದು, ಬರೆಯುವಂಥದ್ದು ಎಲ್ಲಾ ರೀತಿಯಾದಂಥ ಸಹಕಾರ ಆಗಿತ್ತು. ಅಂದಿದ್ರೆ ನಾವೇನ್ ಅನ್ಕೊಂಡ್ವಿ, ಮಾಣಿಕ್ನಳ್ಳಿ ಬೆಳ್ಳಾಳೆ ಸರ್ಕಲ್ ಅಷ್ಟೇ ಸರ್ ದಾನ ಕೊಡೋದು, ನಮ್ಮ ಕಡೆಗೆ ಬರಲ್ಲ ಅಂತ ನಾವು ಅನ್ಕೊಂಡಿದ್ವಿ ಯಾವಾಗ ಹೊಸದ್ರಲ್ಲಿ. ನಂತರ ಅವರ ಕೊಡುಗೆ ಎಲ್ಲಿ ತನಕ ಬೆಳೀತು ಅಂದ್ರೆ ಇಡೀ ಪಾಂಡವಪುರ ತಾಲೂಕನ್ನೇ ಹಬ್ಕೊಂಡಿವೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಆ ಒಂದು ಇದರಿಂದನೇ ಇವತ್ತು ನಮ್ಮ ಶಾಲೆಗೂ ಕೂಡ ಪ್ರಾಜೆಕ್ಟರ್ ಅನ್ನ ಕೊಟ್ಟಿರೋದು. ಈ ಒಂದು ಸಂದರ್ಭದಲ್ಲಿ ಸರ್ಗೆ STMC ಪರವಾಗಿ, ಶಾಲೆಯ ಪರವಾಗಿ, ನಮ್ಮ ವೃತ್ತಿ ಬಾಂಧವರ ಪರವಾಗಿ, ಗ್ರಾಮಸ್ಥರ ಪರವಾಗಿ ಅವರ ಇನ್ನೂ ಹೆಚ್ಚಿನ ಕೊಡುಗೆಯನ್ನ ನೀಡುವಂತಾಗ್ಲಿ, ಅವರ ಒಂದು ಯಶಸ್ಸು ಎಲ್ಲಾ ಕಡೆನೆ ಬೆಳಗುವಂತಾಗ್ಲಿ, ನಮ್ಮ ಶಾಲೆಗೂ ಇನ್ನೂ ಕೇಳ್ಕೊತೀವಿ ಸರ್. ಅದು ಈ ಸಂದರ್ಭದಲ್ಲಿ ಅವರಿಗೆ ತುಂಬು ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹೋರಾಟಗಾರರು ಈ ಸಂದರ್ಭದಲ್ಲಿ ನಮ್ಮ ಶಾಲೆಗೆ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಅಲ್ಲ, ಎಷ್ಟು ವಯಸ್ಸಾಗಿದ್ರು ಯುವಕರೇ ಇನ್ನೂ ಬಿಡಿ ಅವರು. ಅವ್ರಿಗೆ ತುಂಬು ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೆ ಮರಿಸ್ವಾಮಿ ಗೌಡ್ರು, ಮೂಡ್ಲುಕೊಪ್ಪಲು ಶಾಲೆಯ ನಿವೃತ್ತ ಮುಖ್ಯ ಶಿಕ್ಷಕರು, ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ತುಂಬು ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ನಮ್ಮ ಇನ್ನೂ ಅನೇಕ ಕೆಲಸಗಳು, ಅದು ನಮ್ಮ ಶಾಲೆಯ ಶಿಕ್ಷಕರಾಗ್ಬೋದು, ಈಗ ನಮ್ಮ ಮೇಡಮ್ ಅವರು ಕೂಡ ಸ್ವಂತ ಖರ್ಚಲ್ಲಿ ಒಂದ್ಸಲ ಬ್ಯಾಂಡ್ ಶರ್ಟ್ ಕೊಡ್ಸಿರೋದು, ಆಮೇಲೆ ಇನ್ನಿತರ ಸುಮಾರು ಕೆಲಸಗಳನ್ನ ಟೀಚರ್ಸು, ಆಮೇಲೆ ಊರ್ನವ್ರಂತೂ ಸರ್ ಭಾರಿ ಸಂತೋಷನೂ ಆಗ್ತದೆ, ಒಂಥರ ನನಗೆ ನಾಚಿಕೆನೂ ಆಗ್ತಾ ಇದೆ. ಯಾಕಂದ್ರೆ 20 ವರ್ಷದಿಂದ ಮಾಣಿಕ್ನಳ್ಳಿ 2005ದಿಂದ ಶುರು ಮಾಡಿ ನಾವು ಸೇವೆ ಮಾಡ್ಕೊಂಡು ಬಂದಿರೋದನ್ನು ಮೊದಲನೇ ಬಾರಿ ನಾನು ಪಟ್ಟಣಹಳ್ಳಿಗೆ ಬರ್ತಾ ಇದ್ದೀನಿ. ನನಗೆ ನಾಚಿಕೆ ಆಗ್ತಾ ಇದೆ. ಇಷ್ಟು ಸುಂದರವಾದ ಗ್ರಾಮ, ಇಷ್ಟು ಒಳ್ಳೆ ಶಾಲೆ ನೋಡಿ ನಂಗೆ ಒಂಥರ ಸಂತೋಷನೂ ಆಗ್ತಾ ಇದೆ, ಒಂಥರ ದುಃಖನೂ ಆಗ್ತಾ ಇದೆ. ದೇವರು ಇವತ್ತೇ ನನಗೆ ಮೇಬಿ ದೇವರು ಇವತ್ತೇ ನಮಗೆ ಈ ದೀಪದಿಂದ ದೇವರು ನಮ್ಗೆ ಇವತ್ತೇ ಟೈಮ್ ಕೊಟ್ಟಿರ್ಬೇಕು, ಇವತ್ತೇ ಒಂದು ಅವಕಾಶ ಕೊಟ್ಟಿರ್ಬೇಕು ಈ ಪಟ್ಟಣಹಳ್ಳಿಗೆ ಬಂದಿರೋಕ್ಕೆ. ತುಂಬ ಧನ್ಯವಾದಗಳು ನಿಮ್ಮ ಎಲ್ಲರಿಗೂ. ಆಮೇಲೆ ಎಲ್ಲಕ್ಕಿಂತ ನಾನು ಹೇಳೋಕ್ಕೆ ಮುಂಚೆ ಎಲ್ಲಕ್ಕಿಂತ ನಾನು ಒಂದೇ ಒಂದು ವಿನಂತಿ, ದಯವಿಟ್ಟು ಕೇಳ್ಕೊಳ್ಳಿ. ಲಾಸ್ಟ್ ಟೈಮ್ ಹೋದ ವಾರ ಬರುವಾಗಲೂ ಹೇಳಿದ್ದೆ, ಹಿಂದಿನ 35ನೇ ತಾರೀಕು ಬರುವಾಗಲೂ ಹೇಳಿದ್ದೆ, ನಮ್ಮ ಸ್ವಾತಂತ್ರ್ಯ ದಿನಾಚರಣೆ ದಿವಸನೂ ಹೇಳಿದ್ದೆ.
ನಾನು ಯಾವಾಗಲೂ ತಿಳ್ಕೊಂಡಿರ್ತೀನಿ, ನನಗೂ ನನ್ನ ಫ್ಯಾಮಿಲಿಗೂ ಯಾವುದೋ ಒಂದು ಸಂಬಂಧ ಇದೆ ಪಾಂಡವಪುರ ತಾಲೂಕಲ್ಲಿ. ಯಾಕಂದರೆ ನಾನು ತನ್ನೂರು ಕೆರೆಗೆ ಹೋಗಿ ದೇವಸ್ಥಾನಕ್ಕೆ ಹೋಗುವಾಗ ರಾಮಾನುಜಾಚಾರ್ಯ ದೇವಸ್ಥಾನ ಅಲ್ಲಿ ನೋಡಿದ್ರೆ ಬೋರ್ಡು ನಮ್ಮ ಸ್ವಂತ ಮಾಮಾದಿತ್ತು, ತಾಯಿಯವ್ರ ತಮ್ಮಂದು. 2005 ಅವರು ರೆನೋವೇಷನ್ ಮಾಡಿಕೊಟ್ರಂತೆ. ನಾನು 2005-6 ನಾನು ಈ ಕಡೆ ಬರೋಕ್ಕೆ ಶುರು ಮಾಡಿದೆ. ಸೊ ನಾನು ಎಲ್ಲ ಕಡೆ ಹೇಳ್ತೀನಿ, ಭವಿಷ್ಯ ನಾನು ಪುನರ್ಜನ್ಮದಲ್ಲಿ ಮಾಣಿಕಳ್ಳಿಯಲ್ಲಿ ಹುಟ್ಟಿರ್ಬೋದು, ಇಲ್ಲ ಪಾಂಡವಪುರ ತಾಲೂಕಲ್ಲಿ ಹುಟ್ಟಿರ್ಬೋದು, ಏನೋ ದೇವ್ರು ಕೊಟ್ಟರೆ ಗೊತ್ತಿಲ್ಲ ಅಂತ. ನನಗೆ ಒಂದೇ ಒಂದು ವಿನಂತಿ, ಅದರಿಂದ ನಿಮಗೆ ದಯವಿಟ್ಟು ನಾನು ನಿಮ್ಮವನು ಅಂತ ನೀವು ತಿಳ್ಕೊಂಡ್ರೆ ಈ ಸನ್ಮಾನ ನಿಲ್ಲಿಸ್ಬಿಡಿ. ಯಾಕೆ ಗೊತ್ತಾ, ಅದೇ ಹಾರ ಅದೇ ಇದರಲ್ಲಿ 2 ಮಕ್ಕಳಿಗೆ ನಾವು ಮಾಡೋಣ. ನಮ್ಮಲ್ಲೇ ಸನ್ಮಾನ ನಮ್ಗೆ ಬೇಕಾಗಿಲ್ಲ. ನಮ್ಗೆ ಸನ್ಮಾನ ಏನು ಗೊತ್ತಾ, ಈ ಪ್ರೀತಿ ವಿಶ್ವಾಸನೇ ಸನ್ಮಾನ. ಅದಕ್ಕಿಂತ ದಯವಿಟ್ಟು ಬೇಡ. ಆಮೇಲೆ ಮೊನ್ನೆ ಹೇಳಿದ್ರು, ದೀಪ ಫೋನ್ ಮಾಡಿದ ಈ ಥರ ಪ್ರೊಜೆಕ್ಟರ್ ಬೇಕು ಅಂತ. ಆಯಿತು ಅಂದೆ. 5 ನಿಮಿಷದಲ್ಲಿ ಅಂಗನವಾಡಿ 3 ಮೇಡಮ್ ಹೇಳಿದ್ದಾರೆ ಗೊತ್ತಿಲ್ಲ, ಅವ್ರು ಫೋನ್ ಮಾಡಿದ್ರು, ಸರ್ ನಮ್ಗೊಂದು ಮಾಡಿ ಅಂತ. ನಾನು ಹೇಳಿದೆ, ಮೇಡಮ್ ನೀವು ಮಾಡಿದ್ರೆ ಇನ್ನೂ 2 ಅಂಗನವಾಡಿ ಬಿಡಲ್ಲ ಅಂತ. ನೀವು ಮಾಡಿ ಸರ್ ಅಂದರು. ಇವ್ರು ಮಾಡಿ ಫೋನ್ ಇಟ್ಟಿದ ತಕ್ಷಣ ಒಂದು 10 ನಿಮಿಷಕ್ಕೆ ಅಂಗನವಾಡಿಗೂ ಅವ್ರು ಫೋನ್ ಮಾಡ್ತು, ಸರ್ ಏನು ಸರ್ ಅಲ್ಲಿ ಕೊಡ್ತಿದ್ದೀರಾ ಅಂತ. ಆಯ್ತಮ್ಮ ನಿಮಗೂ ಮಾಡಿ. ಆಮೇಲೆ ಅಂಗನವಾಡಿ 1 ಬಂತು. ಆಮೇಲೆ ನಾನು ಇವರು ಸುಜಿತ್ ಫೋನ್ ಮಾಡಿ ಹೇಳಿದೆ, ನೋಡಿ ಈ ಥರ ಡಿಮಾಂಡ್ ನೀನು ಜಾಸ್ತಿ ಆಗ್ಬಿಟ್ಟಿದೆ, ಏನು ಮಾಡೋದು. ಈಗ ನಾನು ಮಾಣಿಕಳ್ಳಿ ಅಲ್ಲಿ ಜಸ್ಕೊಳ್ಳಿದ್ದಾಗ ಪಡ್ಸ್ಕೊಂಡ್ಬಂದಿ. ಈಗ ನಾನು ಅಷ್ಟೇ ಹೇಳಿದ್ದು, ನಿಮ್ಮ ಪಡ್ಸೋಮ್ನಲ್ಲಿ ಲಕ್ಕೋ ಏನೋ ಇಲ್ಲಾಂದ್ರೆ ಆ ಟೈಮ್ ಚೆನ್ನಾಗಿತ್ತೇನೋ. ಆವತ್ತು ಸಂಡೇ ನಾನು ಫ್ರೀಯಾಗಿ ಕೂತಿದ್ದೆ ಮನೇಲಿ, ಎಣ್ಣೆ ಸ್ನಾನ ಮಾಡಿಕೊಂಡು ಟೈಮ್ ಪಾಸ್ ಮಾಡೋಕ್ಕೆ ಸುಮ್ಮನೆ ಕೂತಿದ್ದೆ. ಆವಾಗ ಫೋನ್ ಬಂತು ಟೈಮ್ಗೆ. ಆವತ್ತೇ 12 ಶಾಲೆ ಅಂಗನವಾಡಿ ಶಾಲೆಗೆ ಮುಗಿಸಿ ಮಂಜಣ್ಣನಿಗೆ ಫೋನ್ ಮಾಡಿದೆ, ಮರಸಮ್ಮನಿಗೆ ಫೋನ್ ಮಾಡಿ ಹೇಳಿದ್ವಿ, ಇಷ್ಟು ಕಳಿಸಿದೆ. ಅದಕ್ಕೆ ಮುಂಚೆ ಒಂದು 10 ಶಾಲೆಗೆ ಮಾಡಿದ್ದೀವಿ. ಇವತ್ತು ನೋಡಿದ್ರೆ ನಾನು ಬರ್ತಾ ದಾರಿಯಲ್ಲಿ 30 ಅಪ್ಲಿಕೇಶನ್ ಬಂದಿದೆ ಅಂಗನವಾಡಿ ಅವರು. ಈಗ ನಮ್ಮ ಆಫೀಸ್ಗೆ ಇವರೆಲ್ಲ ಬಂದಿದ್ದಾರೆ, ಕೆಲವರೆಲ್ಲ ಬಂದಿದ್ದಾರೆ. ನೆಕ್ಸ್ಟ್ 300 ಇಲ್ಲ ಅದಿಲ್ಲ, 300 ಬಂದ್ರು ಮಾಡ್ತೀರಿ? ಇಲ್ಲ 1 ಮಿನಿಟ್. ನಾವು ಮಾಮೂಲಿ ಒಂದು ಅಡ್ವೊಕೇಟು ಅಷ್ಟೇ. ನಮ್ಮ ಆಫೀಸ್ಗೆ ಬಂದಿದ್ದಾರೆ, ನಾವು ಏನೋ ಪ್ರಾಕ್ಟೀಸ್ ಮಾಡ್ತೀವಿ. ಜಮೀನು ವ್ಯಾಪಾರದಲ್ಲಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಕನ್ನಡನೂ ಕಲ್ತ್ಕೊಂಡಿದ್ದೀವಿ. ನಿಮ್ಮ ಪಾಂಡವಪುರ ತಾಲೂಕಿಂದ ಸ್ವಲ್ಪ ಕನ್ನಡ ಕಲ್ತಿದ್ದೀನಿ, ಇಲ್ಲಾಂದ್ರೆ ಕನ್ನಡನೇ ಬರ್ತಾ ಇರಲಿಲ್ಲ ನನಗೆ. ದೇವರನ್ನೇ ಹೇಳ್ಬೇಕು ಅಂತ ನಿಜ. ನಿಮ್ಮಿಂದ ಕಲ್ತಿದ್ದೀನಿ, ನಿಮ್ಮಿಂದ ಆಶೀರ್ವಾದ ಪಡ್ಕೊಂಡಿದ್ದೀನಿ. ದೇವರು ನಾನು ಕೇಳ್ಕೊಳ್ದು ಒಂದೇ, ಭಾಗವಹಿಸ್ತಾರೆ, ಬೇರೆ ಊರ ಥರ ಇಲ್ಲ ಅಂತ. ನನಗೆ ಒಂದೇ ಒಂದು ಚಾಲೆಂಜ್, ಒಂದು ವಿನಂತಿ. ಈ ಪಟ್ಸೋಮ್ನಲ್ಲಿ ಎಲ್ಲ ಮನೆಯಿಂದ 100 ರೂಪಾಯಿ ಕಲೆಕ್ಟ್ ಮಾಡಿ ಅಷ್ಟೇ. ನಾನು ಜಾಸ್ತಿ ಕೇಳ್ತಾ ಇಲ್ಲ. 100 ರೂಪಾಯಿ ಕಲೆಕ್ಟ್ ಮಾಡಿ, ಯಾವತ್ತು 100 ರೂಪಾಯಿ ಆಗುತ್ತೆ ಟೋಟ್ಲು, ಅದು ಎಷ್ಟು ಹೇಳಿ ಅದನ್ನು ಡಬಲ್ ನಾನು ಒಬ್ಬನೇ ಕೊಡ್ತೀನಿ. ಕೊಟ್ಬಿಟ್ಟು ಅದನ್ನು ನೀವು ಶಾಲೆಗೆ ನಾವು ಪಟ್ಸೋಮ್ನಲ್ಲಿ ಶುರು ಮಾಡೋಣ. ಯಾಕಂದ್ರೆ ಇದು ನಾನು ಎಲ್ಲೂ ಶುರು ಮಾಡಿಲ್ಲ, ಇಲ್ಲಿ ಶುರು ಮಾಡೋಣ. ಯಾಕಂದ್ರೆ ದೀಪ ಹೇಳಿದ್ಮೇಲೆ ನನಗೆ ಸ್ಟ್ರೈಕ್ ಆಯಿತು. ಪಟ್ಸೋಮ್ನಲ್ಲಿಂದ ಶುರು ಮಾಡೋಣ. ಪಂಚಾಯತಿ ಅಧ್ಯಕ್ಷರಿಂದ ಎಲ್ಲ ಮನೆಗಳಿಗೆ ಯಾರ್ಯಾರ ಕೈಲಿ ಆಗುತ್ತೋ, ತೀರಾ ಬರೋರು ಬೇಡಿ, ಯಾರ್ಯಾರ ಕೈಲಿ ಆಗುತ್ತೋ 100 ರೂಪಾಯಿ ಕೊಡಲಿ ಕಲೆಕ್ಷನ್. ಒಂದು ಕಡೆ ಜೋಡಿಸಿಟ್ಬಿಟ್ಟು ನಾನು ಫೋನ್ ಮಾಡಿ ಹೇಳಿ ಇಷ್ಟಾಗಿದೆ ಸರ್ ಅಂತ. ಆ ಡಬಲ್ ದುಡ್ಡು ಅದೆಷ್ಟು 40,000 ಆಗಿದ್ರೆ ನಾನು 40,000 ಹಾಕ್ತೀನಿ, 1 ಲಕ್ಷ ಆಗಿದ್ರೆ ನಾನು 1 ಲಕ್ಷ ಹಾಕ್ತೀನಿ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಯಾಕೆ ಮಾಡಬೇಕು ಅಂದರೆ 100 ರೂಪಾಯಿ ದೊಡ್ಡ ವಿಷಯ ಅಲ್ಲ. ಆ 100 ರೂಪಾಯಿಂದ ಅವರು ನೋಡ್ತಾರೆ, ನಾವು ಕೊಟ್ಟಿದ್ದೀವಲ್ಲಪ್ಪ ಶಾಲೆಗೆ, ಏನು ಮಾಡ್ತಾ ಇದ್ದಾರೆ ಅಂತ ಒಂದು ಇಂಟ್ರೆಸ್ಟ್ ತಗೊಳ್ತಾರೆ. ಸೊ ಏನಾಗುತ್ತೆ, ಕಮ್ಯುನಿಟಿ ಮೂವ್ಮೆಂಟ್ ಆಗುತ್ತೆ. ಸೊ ದಯವಿಟ್ಟು ಯಾರು ಹಿರಿಯರು ಇದ್ದಾರೆ, ಅವರು ನಿಮ್ಮ ಪಟ್ಟಣದಲ್ಲಿ ಅವರೆಲ್ಲ ಇದ್ದೀರಾ, ನನಗೋಸ್ಕರ ನೀವೊಂದು ಟ್ರೈ ಮಾಡಿ, ಏನು ತಪ್ಪಿಲ್ಲ. ನಾನು ಹೇಳಿದ್ದೀನಿ ಮೊನ್ನೆ, ಮಂಜಣ್ಣ ಫೋನ್ ಮಾಡಿದ್ರು, ಏನು ಸರ್ ಪಡ್ಸೋಮನೆಲ್ಲ ಕೇಳ್ತಾರೆ, ನೀವೇನೋ ರಾಜಕೀಯಕ್ಕೆ ಸೇರ್ಕೊಂಡ್ಬಿಟ್ಟಿದ್ದೀರ. ನನಗೂ ರಾಜಕೀಯಕ್ಕೆ ತುಂಬ ದೂರ ಸ್ವಾಮಿ, ನನಗೆ ಅದಕ್ಕೆ ಸಂಬಂಧನೇ ಇಲ್ಲ. ಇವತ್ತು ಹೇಳ್ತೀನಿ, ನಾಳೆನೂ ಹೇಳ್ತೀನಿ, ನಾಳಿದ್ದು ಹೇಳ್ತೀನಿ. ನಮ್ಗೇನಂದರೆ ಒಂದು ಸೋಷಿಯಲ್ ಸರ್ವಿಸ್ ಮಾಡಬೇಕು ಅಂತ. ಆಮೇಲೆ ಪಾಂಡವಪುರ ತಾಲೂಕು ಯಾಕೆ ಅಂತ ನೀವು ಕೇಳ್ಬೋದು. ನಾನು ಇಲ್ಲಿ ಹುಟ್ಟು ಇಲ್ಲ, ಬೆಳೆದು ಇಲ್ಲ. ಯಾಕಂದರೆ ನಾನು ಎಲ್ಲ ಕಡೆನೂ ಹೇಳ್ತೀನಿ ಅಷ್ಟೇ, ಸ್ವಲ್ಪ ಅಲ್ಲಿ ಜನ ಹೊರಟು ಆದರೂ ಇದರದಲ್ಲಿ ಗೋಲ್ಡನ್. ಒಳ್ಳೆ ಜನ ನಮ್ಮ ತಾಲೂಕಲ್ಲಿ ಇರೋರು, ಒಳ್ಳೆ ಶಿಕ್ಷಕರಿದ್ದಾರೆ, ಒಳ್ಳೆ ಟೀಮ್ ಇದೆ ನಮ್ದು ಇಲ್ಲಿ. ಈಗ ಮಂಜಣ್ಣ ಅಂತವ್ರು ಸಿಕ್ಕಿದ್ರು, ಒಳ್ಳೆ ಟೀಮ್ ಒಂದು ಇದೆ ನಮಗೆ. ನಾನು ಅಲ್ಲಿ ಬೆಂಗಳೂರು ಕೂತ್ಕೊಂಡೆ ಇಲ್ಲಿ ಕೆಲಸ ನಡೆಯೋದ್ರಿಂದ ಆಶ್ವಾಸನೆ ಇದೆ ನನಗೆ. ನೀವು ಹೆಡ್ ಮಾಸ್ಟರ್ಗಳು, ಟೀಚರ್ಗಳು ಪಾಪ ಅಷ್ಟು ಇಂಟ್ರೆಸ್ಟ್ ತೊಗೊಂಡು ನೀವು ಫೋನ್ ಮಾಡುವಾಗ ನಾವು ಅಷ್ಟು ಮಾಡಿಲ್ಲ, ನನಗೆ ಬೇಜಾರಾಗುತ್ತೆ. ದೇವರು ಅಷ್ಟೇ. ನಾನು ಇದು ಮೊದಲನೇ ಬಾರಿ ಪಟ್ಸೋಮ್ನಳ್ಳಿಗೆ ಬರ್ತಾ ಇದ್ದೀನಿ. ನನ್ನ ಹ್ಯಾಬಿಟ್ ಬರೀ ಕೈಲಿ ಹೋಗ್ಬಾರ್ದು ಅಂತ. ಸೊ ಹೆಡ್ ಮಾಸ್ಟರ್ ಕೈಲಿ ಇಲ್ಲಾಂದರೆ SDMC ಅವ್ರ ಕೈಲಿ ಒಂದು 20,000 ಕೊಟ್ಟೋಗ್ತೀನಿ. ಏನಕ್ಕಂದರೆ ಸ್ಪೋರ್ಟ್ಸ್ ಸಾಮಾನು ತರಿಸ್ತೀನಿ. ನನ್ನ ಮಕ್ಕಳಿಗೆಲ್ಲ ಸ್ಪೋರ್ಟ್ಸ್ ಸಾಮಾನು ನೀವು SDMC
ಸರ್ ಎಲ್ರ ಬೈಲು ದೀಪುನೇ ಯಾಕೆ ಅಂದ್ರೆ ಎಲ್ಲರಿಗಿಂತ ಅವ್ರ ಬಾಯಿ ಬರ್ತದೆ ಅದು ಬೆಂಗಳೂರಲ್ಲಿ. ಇದು ಮೊದಲನೇ ಬಾರಿ ಬಂದಿದ್ದೀರಿ. ಪರಶುರಾಮನಹಳ್ಳಿಗೆ ಮೆತ್ತಿಗೆ ನಾವು ಏನೇನು ಮಾಡಬೇಕು ಒಂದು ತಪ್ಪು ಮಾಡೋಣ. ಈಗ ನಾನು ಮೊನ್ನೆ ಅಂಗನವಾಡಿ ಮಾಣಿಕಳ್ಳಿಗೆ 20 ವರ್ಷದಿಂದ ಹೋಗ್ತಾ ಇದ್ದೀನಿ. 2006 ಮಾಣಿಕಳ್ಳಿಗೆ ಹೋಗ್ತಾ ಇದ್ದೀನಿ. ಮೊನ್ನೆ ನಮ್ಮ ಆನಂದ್ ಹೇಳ್ತಾರೆ, ಶಂಕರ್ ಅವ್ರ ಅಣ್ಣ, ಸರ್ ನೀವು ಅಂಗನವಾಡಿಗೆ ಒಂದ್ಸಲ ವಿಸಿಟ್ ಕೊಟ್ಟಿಲ್ಲ ಸರ್, ಬರೀ ಶಾಲೆಗೆ ಹೋಗ್ತೀರಾ, ಪೋಸ್ಟ್ ಆಫೀಸ್ ಕಡೆ ಬರ್ತೀರಾ, ನೀವೇ ಕಟ್ಸ್ಕೊಟ್ಟಿರೋದು, ದೇವಸ್ಥಾನ ಎಲ್ಲ ಹೋಗ್ತೀರಾ. ಒಂದು ಅಂಗನವಾಡಿಗೆ ಹೋದ್ರೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಮಕ್ಕಳೆಲ್ಲ ಕೆಳಗಡೆ ಕೂತಿದ್ರು. ಆಮೇಲೆ ಶಿಕ್ಷಕರಿಗೆ ಪಾಪ ಅವ್ರು ಚೇರ್ ಇಲ್ಲ. ನಾನು ಏನಪ್ಪ ನಾನು ಏನು ತಪ್ಪು ಮಾಡಿದೆ, 20 ವರ್ಷ ಬರ್ತಾನೆ, ನನಗೆ ಒಂದು ನಾಚಿಕೆ ಆಗೋಯ್ತು. ಸೊ ಅಲ್ಲಿ ನಾನು ಏನು ಬೇಕಂದ್ರೆ ಒಂದು ಲಿಸ್ಟ್ ಕೊಟ್ಟರು, ಅಲ್ಲಿ ಮಾಡಿಸಿದೆ. ಅಲ್ಲಿ ಆಮೇಲೆ ಬೆಳ್ಳಳ್ಳಿ ಅವ್ರು ಇಟ್ಕೊಂಡ್ಬಿಟ್ರು. ಅದೆಲ್ಲ ಆದಮೇಲೆ ಹಿರೇಮನಹಳ್ಳಿಗೆ ಹೋದೆ, ನಮ್ಮ ಮನೆಯನ್ನ ಕರೆದ್ರು ಅಂತ ಹೋದೆ. ಅಲ್ಲಿ ಶಾಲೆಗೆ ಆಯಿತು. ಅಲ್ಲಿ ನಮ್ಮ ಕೃಷ್ಣೇಗೌಡರು ಬಂದರು, ನಮ್ಮ ಸರ್ ಯಾವುದೋ ಯೂಟ್ಯೂಬಲ್ಲಿ ಹಾಕ್ಬಿಟ್ಟಿದ್ದಾರೆ ಗೊತ್ತಿಲ್ಲ, ಫೋನ್ ಮೇಲೆ ಫೋನು. ಇದೇನಪ್ಪ 20 ವರ್ಷ ನಾನು ಆರಾಮಾಗಿ ಹೋಗಿ ಬರ್ತಾ ಇದ್ದೆ ಬಂಡಪುರಕ್ಕೆ, ಅಲ್ಲಿ ಮುದ್ದೆ ಗಿದ್ದೆ ತಿನ್ಕೊಂಡು ಆರಾಮಾಗಿದ್ದೆ. ಇವತ್ತೇನಪ್ಪ ಫೋನ್ ಇಲ್ಲ ಸರ್, ನಮಗೂ ಮಾಡಿ ನಾನು ಬರುವಾಗ 40, ಇವಾಗ ನೆಕ್ಸ್ಟ್ ಇಯರ್ 60 ಆಗ್ತೀವಿ. ಕೂದಲೆಲ್ಲ ಬೀಳೋಗ್ತಾ ಇದೆ. ಇನ್ನು ಎಷ್ಟು ವರ್ಷ ಮಾಡ್ತೀವಿ ಆದಷ್ಟು. ಫ್ಯೂಚರ್ ಇರೋದು ಇವ್ರ ಫ್ಯೂಚರ್ ನಾವು ನೋಡಿಕೊಂಡ್ರೆ ನಾವು ನಮ್ಮ ಕರ್ತವ್ಯ ಪಾಲನೆ ಮಾಡಬೇಕು ಅಲ್ಲ ಸರ್. ಈಗ ಯಾರೇ ಇಲ್ಲಿ ಶಾಸಕರು ಪಾಪ ಪುಟ್ಟಣ್ಣ ಸರ್ ಇದ್ರು, ದರ್ಶನ್ 100ಕ್ಕೆ 100 ಭಾಗ ಬಹಳ ಸಂತೋಷದಿಂದ ಚಾಲೆಂಜ್ ಅನ್ಕೊಳ್ಳಲ್ಲ ಅವರು, ಅದನ್ನ ಸಂತೋಷದಿಂದ ಒಪ್ಕೋತಾರೆ ಪರಶುರಾಮನಹಳ್ಳಿ ಗ್ರಾಮಸ್ಥರು ಅಂತ ಹೇಳ್ತಾ. ಹಾಗೂ ನಿಜವಾಗ್ಲೂ ಅರವಿಂದ್ ರಾಘವನ್ ಸರ್ ಅವ್ರಿಗೆ ಆ ಭಗವಂತ ಇನ್ನೂ ಹೆಚ್ಚಿನ ಆಯುಷ್ ಆರೋಗ್ಯ ಕೊಡ್ಲಿ ಅಂತ ಎಲ್ಲ ಮಕ್ಕಳು ಹಾಗೂ ಇಲ್ಲಿ ನೆರೆದಿರೋರೆಲ್ಲ ತಾಯಿ ಶಾರದೆಯನ್ನ ಒಂದು 3 ಸೆಕೆಂಡ್ಗಳ ಕಾಲ ದಯವಿಟ್ಟು ಆ ಕಡೆ ತಿರುಗಿ ಕೈ ಮುಗಿದು ಬೇಡ್ಕೊಳ್ಳೋಣ. ಅವ್ರಿಗೆ ಇನ್ನೂ ಹೆಚ್ಚಿನ ಆರೋಗ್ಯವನ್ನ ಕೊಡ್ಲಿ ಅರವಿಂದ್ ರಾಘವನ್ ಸರ್ಗೆ ಅಂತ ಹೇಳ್ತಾ, ಈ ಒಂದು ಸಾರ್ ಹೇಳಿದ ಒಂದು ಮಾತಿನ ಪ್ರಕಾರ ಈ ಒಂದು ವಿಚಾರವನ್ನ ಕುರಿತು ಈ ಗ್ರಾಮದ ಹಿರಿಯರಾದಂತ ಶ್ರೀಯುತ ಪ್ರಕಾಶರವರು ಅವರ ಒಂದು ಮಾತನ್ನ ಏನು ಈ ಗ್ರಾಮಸ್ಥರ ಹಿರಿಯರಾಗಿ ಏನ್ ಹೇಳ್ತಾರೆ ಅಂತ ಅವರಲ್ಲಿ ಒಂದು ವಿನಂತಿ ಮಾಡಿ, ತಿಳ್ಕೊಂಡು ಫಸ್ಟ್ 100 ರೂಪಾಯಿ ನಾನೇ ಹಾಕೊಂಡು ಅದ್ರ ಮೇಲೆ ಅರವಿಂದ್ ರಾಘವನ್ ಹತ್ರ 35,000 ಬರುತ್ತೆ. 35,000 ನಮ್ದು 100 ರೂಪಾಯಿ ಇಟ್ಕೊಳ್ಳಿ ಸರ್. ಗುರುಗಳು ಕೊಟ್ಟು ಶುರು ಆಗಿದೆ ಒಂದು ಆಂದೋಲನ. ಇದು ಪರಶುರಾಮನಹಳ್ಳಿನ ಇದು ಆಂದೋಲನ ಜಾಸ್ತಿ ಯಾರ್ಯಾರು ಹೌದು ಸರ್, ಹೌದು ಸರಿ. ಯಾಕಂದ್ರೆ ಅದು ಕೊಟ್ರೆ ನಮ್ಮ ಶಾಲೆ ನಮ್ಮೂರು ಅಂತ ಒಂದು ಭಾವನೆ ಇಲ್ಲಿಂದನೇ ಆಗ್ಲಿ ಸರ್ ಮಾಡ ಸರಿ. ದೀಪು ಒಂದಿನ ಸರ್, ಈಗ ದೀಪು ಏನು ಹೇಳಿದ್ರು, ದೇವರಲ್ಲಿ ಪ್ರಾರ್ಥನೆ ಮಾಡಿ ಅರವಿಂದ್ ಸರ್ ಬಗ್ಗೆ ಅವ್ರಿಗೆ ಹೆಚ್ಚಿನ ಆರೋಗ್ಯ ಕೊಡ್ಲಿ ಅಂತಲ್ಲ, ಹಾಗಲ್ಲ. ಈಗ ಏನಿದೆ ಅಂತಂದ್ರೆ, ಒಬ್ಬ ಶ್ರೀಮಂತ ದೇವಸ್ಥಾನಕ್ಕೆ ಸಾಕಷ್ಟು ಕಾಣಿಕೆ ಕೊಡ್ತಾನೆ. ಒಬ್ಬ ಶ್ರೀಮಂತ ದೇವಸ್ಥಾನಕ್ಕೆ ಸಾಕಷ್ಟು ಕಾಣಿಕೆ ಕೊಡ್ತಾನೆ. ಕಾಣಿಕೆ ಕೊಟ್ಟರೆ ಅವನು ಭಕ್ತ ಆಗ್ತಾನೆ ಅಷ್ಟೇ, ದೇವರಿಗೆ ಅವನು ಏನಾಗ್ತಾನೆ, ಅವನು ಭಕ್ತ ಆಗ್ತಾನೆ. ಆದ್ರೆ ಅರವಿಂದ್ ಅಂತ ಶ್ರೀಮಂತರು ನೆನಪಿಸ್ಕೊಳ್ತಾ ಮತ್ತೆ ಹೊಸದಾಗಿ ಇವತ್ತು ನಾವು ಸುಮಾರು ಹೆಸರು ಕೇಳ್ತಾ ಇದ್ದೆ ಅಷ್ಟೇ, ಮುಖವಾಗಿ ನೋಡಿರ್ಲಿಲ್ಲ. ಇವತ್ತು ನಾವು ಅವ್ರನ್ನ ಒಂದು ದೇವರ ರೀತಿ ನೋಡ್ದಂಗಾಯ್ತು ಈ ಶಾಲೆಗೆ. ಯಾಕಂದ್ರೆ ನಾವೀಗಾಗಲೇ ನಾವು ಮೇಡಮ್ ಅವರು ಒಂದು ಚರ್ಚೆ ಮಾಡಿದ್ದು, ಒಂದು ಹಳೆ ವಿದ್ಯಾರ್ಥಿಗಳ ಸಂಘ ಅಂತ ಮಾಡಿ ಅದರಲ್ಲಿ ಒಂದು ಸ್ಕ್ಯಾನರ್ ಅಕೌಂಟ್ ಮಾಡಿ ಅದರಲ್ಲಿ ಒಂದು ಸ್ಕ್ಯಾನರ್ ರೀತಿ ಮಾಡಿಕೊಂಡು ವಸೂಲಿ ಎಲ್ಲನೂ ಅಲ್ಲಿ ಹಾಕಿ ಏನಾದ್ರು ಒಂದು ಅಭಿವೃದ್ಧಿ ಮಾಡೋಣ ಅಂತ ಹಾಕ್ಕೊಂಡೆ ಅವರು ನಾವಾಗಲೇ ಮಾತನಾಡಿದ್ದು. ಅದನ್ನು ಹಾಗೆ ತಿರ್ಗಾ ನಾವು ಹಾಗೆ ಪೆಂಡಿಂಗಲ್ಲಿ ಹಾಗೆ ಬಿಟ್ಟು ಈಗ ನಿಮ್ಮ ಒಂದು ಇದ್ರ ಮೇಲೆ ಇವತ್ತು ಆ ಕಾರ್ಯಕ್ರಮನ ಇವತ್ತಿನಿಂದಲೇ ಒಂದು ಚಾಲನೆಯನ್ನು ನಾವು ಮಾಡ್ತೀವಿ ಅಂತ ಹೇಳ್ತಾ, ಯಾಕಂದರೆ ಈ ಶಾಲೆಯಲ್ಲಿ ನಾನು ಸುಮಾರು ನಮ್ಮ ಮಂಜುಳಾ ಮೇಡಮ್ ಹಿಂದೆ ಬಂದಿದ್ರು. ಅವತ್ತು ನಾನು 20-30 ವರ್ಷದಿಂದ ಈ ಶಾಲೆಗೆ MP ಆಗಿರೋದು. ಇವತ್ತಿನವರೆಗೂ ಈ ಶಾಲೆ ಬಿಟ್ಟು ನಾನು ಹೋಗಿಲ್ಲ. ಆ ಥರ ಇನ್ನು ನಮ್ಮದು ಏನೋ ಒಂದು ಸಹಾಯ ಮಾಡಬೇಕು ಅಂದರೆ ನಾವು ಸಣ್ಣ ಪುಟ್ಟದ್ದು ಮಾಡಿಕೊಂಡು ಇವತ್ತಿನವರೆಗೂ ಈ ಶಾಲೆ ಎಷ್ಟೋ ಜನ ಮೇಷ್ಟ್ರು ಇಲ್ಲಿ ಕೆಂಪೇಗೌಡರು ಬೇಕಾದಷ್ಟು ಜನ ಶಿಕ್ಷಕರು ಜಾಸ್ತಿ ಪರಿಚಯ ಆಗಿನಿಂದ ನಾವು ಇಲ್ಲಿ ಬೆಳ್ಕೊಂಡು ಒಂದು ಒಳ್ಳೆ ಕೆಲಸ ಮಾಡ್ಕೊಂಡು ಊರಲ್ಲಿ ಬರ್ತಾ ಇದ್ದೀವಿ.
ಹಾಗೆ ಇವತ್ತಿನಿಂದ ಇದನ್ನ ಚಾಲನೆ ಮಾಡ್ತಾ ಇದ್ದೆ ಅಂತ ನನ್ನ ಕಡೆಯಿಂದನೂ ಸುಧಾ ನಾನು 500 ರೂಪಾಯಿನ ನೋಡಿ ಇದು ಒಂಥರ ಅಲೆ ಶುರು ಆಗ್ಬೇಕು. ವರ್ಷದಲ್ಲಿ ಎಲ್ಲ ಪೇಪರ್ ಬರ್ಬೇಕು. ಇದು ಇವ್ರ ಕೆಲಸ, ಅವ್ರ ಕೆಲಸ, ಇದು ಇವ್ರ ಕೆಲಸ. ಈಗ ನಾನು ಉದಾಹರಣೆ ಕೊಡ್ತೀನಿ ಮೇಡಮ್. ಈ ಸಣ್ಣವಾದ ಕೊಪ್ಪಲು ಶಾಲೆ ಪುಟಾಣಿ ಮಕ್ಕಳು ನಿನ್ ಯಾಕೆ 15 ಲಕ್ಷ ಖರ್ಚು ಮಾಡಿದ್ರು ಅಂದ್ರು. ನಾನು ಒಂದೇ ಸಲ ಹೋಗಿದ್ದೆ, ಹೆಲ್ತ್ ಕ್ಯಾಂಪ್ ಮಾಡಿದ್ದೆ ಚಿಕ್ಕನಹಳ್ಳಿಯಲ್ಲಿ. ಅವತ್ತು ಬಲವಂತ ಮಾಡಿ ಕರ್ಕೊಂಡು ಹೋದ್ರು ಟೀಚರ್ಗಳು. ಆ ಮಕ್ಕಳು ಎಷ್ಟು ಚೂಟಿ ಆಗಿದ್ದಾರೆ ಅಂದ್ರೆ ನನ್ನ ಕಣ್ಣಲ್ಲಿ ನೀರು ಬಂದ್ಬಿಡುದು. ಸ್ವಂತ ಬ್ಯಾಂಕ್ ಪಾಸ್ ಬುಕ್ ಮೇಂಟೈನ್ ಮಾಡ್ತಾರೆ, ಶೇರ್ ಬುಕ್ ಮೇಂಟೈನ್ ಮಾಡ್ತಾರೆ. ಒಬ್ಬ ರೆಗ್ಯುಲರ್ ಆಗಿ ಅಟೆಂಡೆನ್ಸ್ ಅವನಿಗೆ ₹1 ಎಕ್ಸ್ಟ್ರಾ, ₹1 ಎಲ್ಲರೂ ಸೇರಿ ಕೊಡ್ತಾರೆ. ಅದನ್ನು ಬುಕ್ಕಲ್ಲಿ ಬರೆದು ನೀಟಾಗಿ ತೋರಿಸ್ತಾರೆ. ಅಂತ ಒಂದು ಪುಟಾಣಿ ಮಕ್ಕಳು ಎಲ್ಲೂ ನಾನು ನೋಡಿಲ್ಲ. ಅದಕ್ಕೆ ನಾನು ಅವತ್ತು ಹೇಳಿದ್ರು, ಸರ್ ನನಗೊಂದು ರೂಮ್ ಆಗಬೇಕು, ಇಲ್ಲ ಬೆಣ್ಣ ಹೊಡಿಬೇಕು. ಎಷ್ಟಾಗುತ್ತೆ ಅಂದ್ರು 10 ಲಕ್ಷ ಅಂದ್ರು. ಆಮೇಲೆ 14 ಲಕ್ಷ ಆಯ್ತು. ಅದು ಪರವಾಗಿಲ್ಲ ಅಂತೆ. ಈಗ ಮೊನ್ನೆ ಫೋನ್ ಮಾಡಿ ಇದೇ ಥರ ಮೇಲೆ ಶೆಡ್ ಬೇಕು ಅಂದ್ರು, ಅದು ಕಟ್ಸ್ಕೊಟ್ಟಿದ್ದೀನಿ. ಯಾಕಂದ್ರೆ ಅದು ಒಂದು ಉದಾಹರಣೆ ನಮಗೆಲ್ಲ. ಮನ್ಸು ಮಾಡಿದ್ರೆ ನಾವು ಏನ್ ಬೇಕಾದ್ರೆ ಮಾಡ್ಬೋದು. ಅದು ಈ ಪಾಂಡವಪುರ ಜನ ನೋಡಿದ್ದೀನಲ್ಲ, ನಾನು ಹೇಳಿದ್ರು ಹೊರಟು ಒಂದ್ಸಲ ಮನ್ಸು ಮಾಡಿದ್ರೆ ಬಿಡಲ್ಲ. ಇವತ್ತು ನಮ್ಮ ಚಾಲೆಂಜ್ ತಗೊಂಡು ಮಾಡೋಣ. ಮೊದಲು ಗೊತ್ತಿತ್ತು, ದೀಪು ಬಂದಾಗಿಂದ ಬನ್ನಿ ಅಂತಿದ್ರು. ಆದ್ರೆ ಅವ್ರು ಒಳಗಡೆ ಬಂದಿರಲಿಲ್ಲ. ಅವತ್ತು ಮೇಡಮ್ದು ಹುಡ್ದಬ್ಬ ದಿನ ಇಲ್ಲೆಲ್ಲ ಭಾರಿ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ರು. ಮಂಜುಳಾ ಮೇಡಮ್ದು ದೀಪವರು ಹಿರಿಮಳ್ಳಿಗೆ ಬಂದಂತ ಸಂದರ್ಭದಲ್ಲಿ ಹಿರಿಮಳ್ಳಿಗೆ ಜಾಸ್ತಿ ಅಟ್ಯಾಚ್ಮೆಂಟ್ ಊರಿನ ಬಗ್ಗೆಗಿಂತ ಪಡ್ಸಮಳ್ಳಿಗೆನೆ ಕೇಳಿದ್ರು. ಈಗ ತಾನೇ ನಮ್ಮ ಗ್ರಾಮಕ್ಕೆ ನಮ್ಮ ಅರವಿಂದ್ ರಾಘವನವ್ರನ್ನ ಪರಿಚಯ ಮಾಡಿಸ್ತಂತ ಅವರ ಶ್ರೀಮತಿಯವರು ತಾಲೂಕು ಪಂಚಾಯತ್ ಮೆಂಬರ್ ಆಗಿದ್ರು. ಶ್ರೀ ಶಂಕರ್ ಅಂತೇಳಿ ಅವರು ಮಣಕ್ನಳ್ಳಿಯವರು ಅವ್ರು ಬಂದಿದ್ದಾರೆ. ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತನ ಕೊಡ್ತಾ ಇದ್ದೀನಿ. ಅರವಿಂದ್ ರಾಘವನವ್ರಿಗೆ ನಾನು ಧನ್ಯವಾದ ತಿಳಿಸ್ತೀನಿ. ಇದನ್ನ ಪೂರ್ಣ ಮಾಡಬೇಕು. ಯಾರೋ ನಮ್ಮ ಪಸಂದ ನೀವೇನು ಮಾಡ್ತೀರಿ ನಮಗೆ ಗ್ಯಾರಂಟಿ ಐತೆ. ನಿಮ್ಮ ಮೇಲೆ ಯಾಕೆ ಜಾಸ್ತಿ ಒತ್ತಾಯ ಮಾಡ್ತಿದ್ದೀನಿ ಅಂದ್ರೆ ಇದು ಇಲ್ಲೇ ಪ್ರಾರಂಭ ಆಗೈತೆ. ಇಲ್ಲೇನ್ ಮಾಡ್ತೀವಿ, ಇದು ಕಾಪಿ ಚಟ್ ಆಗುತ್ತೆ. ಇಲ್ಲಿ ಮಾಡ್ತೀರಿ, ಈಗ ಇಲ್ಲ ಜಾಸ್ತಿ ಅಮೌಂಟ್ ಮಾಡ್ತೀರಿ, ಮಾಡ್ತಾರೆ. ಈಗ ಇಲ್ಲೇನಾಗುತ್ತೆ ಅಂದ್ರೆ ಡಬಲ್ ಇಸ್ಕೋಬೇಕು ಮಾಡ್ತೀರಿ. ಈಗ ಏನಾಗುತ್ತೆ ಇದೇನಾಗುತ್ತೆ ಅಂದ್ರೆ ಇಲ್ಲಿ ಪ್ರಾರಂಭ ಮಾಡಿದ್ರೆ ಇದನ್ನ ನೋಡಿ ಎಲ್ಲ ಊರಲ್ಲೂ ಇದನ್ನೇ ಹೇಳ್ತಾರೆ. ಪತ್ರಿಕೆಯಲ್ಲೂ ಬರುತ್ತೆ, ಅವರು ಹೋದಾಗ ಹೇಳ್ತಾರೆ ಪಡ್ಸಮ್ನಲ್ಲಿ ಈ ತರ ಹೇಳಿದ್ರೆ ಇಷ್ಟು ಕಲೆಕ್ಷನ್ ಮಾಡೋರೆ ಇಷ್ಟು ಕೊಟ್ಟಿದೀವಿ ಅಂತ. ನಾವು ಪಾಂಡವಪುರ ಅಂತ ಹೋಗ್ಬಿಟ್ರೆ ಫ್ರೆಂಚ್ ರಾಕ್ಸ್ ಅಂತಾರೆ, ಗುದ್ದಿ ಬೆಟ್ಟ ಅಂತಾರೆ. ನೆಕ್ಸ್ಟ್ ಪಾಂಡವಪುರ ಅಂದ್ರೆ ಶಾಲೆಗಳು ಅಂತ ಬರ್ಬೇಕು ಗೂಗಲಲ್ಲಿ. ಪಾಂಡವಪುರ ತಾಲೂಕು ಹೋಗ್ಬೇಕು, ಜನ ಶಾಲೆಗಳು ಹೆಂಗ್ ನಡೆಸ್ತಾ ಇದಾರೆ ನೋಡಕ್ಕೆ ಜನ ಹೋಗ್ಬೇಕು ಅಂತ ಅದು ಬರ್ಬೇಕು. ಅದಾಗಬೇಕು ಅಂದ್ರೆ ಸರ್ ನಿಮ್ ಇಬ್ಬರ ಹೆಸರೇ ಬರ್ಬೇಕು ಗೂಗಲ್ ಅಲ್ಲಿ. ನನ್ಗೆ 1 ಮಿನಿಟ್, ನಮ್ ಕರ್ತವ್ಯ ನಮ್ಮ ತಾಲೂಕಿಗೆ. ಸರಿ ಸರ್, ಗೂಗಲ್ ಅಲ್ಲಿ ಪಾಂಡವಪುರ ತಾಲೂಕಲ್ಲಿ ಫಸ್ಟ್ ಹೋಗಿದ ತಕ್ಷಣ ಮಕ್ಕಳು ನೋಡ್ಬೇಕು, ಪುಟಾಣಿ ಮಕ್ಕಳು ನೋಡಿ, ಶಿಕ್ಷಕರು ನೋಡಿ, ಅವರು ಹಳ್ಳಿಗಳಲ್ಲಿ ಹೆಂಗೆ ನಡೆಸ್ತಾ ಇದಾರೆ ಪಾಠ ನೋಡಿ ಅಂತ ಒಂದು ಉದಾಹರಣೆ ಆಗ್ಬೇಕು. ಬಗ್ಗೆ ಅವ್ರಿಗೆ ಹೇಳಿದೆ ಅವ್ರು ಮೊದಲನೇ ದಿನ, ಸರ್ ಇಲ್ಲಿ ನೀವ್ ಹೇಳ್ತಾ ಇರ್ತೀರಿ, ಶಂಕರಣ್ಣ ಹೇಳ್ತಾ ಇರ್ತಾರೆ ಭಾಷಣದಲ್ಲಿ ಎಲ್ಲ ಊರಿಗೆ ಹೋದಾಗ, ಬರೀ ನಾವು ಮಾಡೋದಲ್ಲ, ನಮ್ ಕೇಳೋದಲ್ಲ, ಟೀಚರ್ಸ್ ಎಷ್ಟು ಹಾಕ್ತೀರಿ, ಗೈವರು ಎಷ್ಟು, ಗ್ರಾಮಸ್ಥರು ಎಷ್ಟು ಹಾಕ್ತೀರಿ ಅಂತ. ಈ ವಿಷಯ ನಾನು ಅವತ್ತು ಹೇಳಿದೆ ಸರ್ಗೆ. ಸರ್ ಪಡ್ಸಮ್ನಲ್ಲಿ ಟೀಚರ್ಸ್ಗಳೇ ಸೇರಿ, ಗ್ರಾಮಸ್ಥರುಗಳೇ ಸೇರಿ ಬಾರಿ ಅವರೇ ಎಲ್ಲಾನು ಪೇಂಟ್ ಗಿಟ್ ಎಲ್ಲ ಮಾಡ್ಸೋರು ಸರ್ ಅಂತ ಹೇಳಿದೆ. ಇವಾಗ ಶಂಕರಣ್ಣ ಬರ್ದಿದ್ರು ಅದೇ ಶಬ್ದ ಹೇಳ್ತಿದ್ದೆ, ಯಾಕೆಂದ್ರೆ ಎಲ್ಲಾ ತೋ ಹೇಳ್ತಿದ್ರು ಅವರು. ಇವತ್ತು ಈ ಶಂಕರಣ್ಣ ಹೇಳ್ತಾ ಇದ್ದಂತ ಪ್ರಶ್ನೆಗೆ ಇಲ್ಲಿ ಉತ್ತರ ಐತೆ. ಅವರೇ ಇಲ್ಲಿ ಹಣ ಹಾಕೊಂಡು ಈ ಅಭಿವೃದ್ಧಿ ಮಾಡತಕ್ಕಂತ ಶಾಲೆ ಐತೆ. ಈ ಸಂದರ್ಭದಲ್ಲಿ ಎಂತ ಸ್ಥಿತಿಲಿ ಇವತ್ತು ಅರವಿಂದ್ ರಾಘವನ್ ಮತ್ತೆ ಶಂಕರಣ್ಣ ನಮ್ಮ ಇಡೀ ಟೀಮ್ ಎಲ್ಲ ಹೆಲ್ಪ್ ಮಾಡ್ತೈತೆ ಅಂದ್ರೆ, ಇವತ್ತು ಕನ್ನಡ ಶಾಲೆಗೆ ಭಾರಿ ಸಂದಿಗ್ಧ ಪರಿಸ್ಥಿತಿ ಬಂದೈತೆ. ಶಾಲೆಗಳು ವರ್ಷ ಮುಚ್ಚೈತೈತೆ ನಾನಾ ಕಾರಣದಿಂದ. ಇವತ್ತು ಅಂಗನವಾಡಿ ಟೀಚರು ಅವರು ಎಷ್ಟೇ ಒತ್ತಾಯ ಮಾಡ್ತಾ ಇರ್ಬೋದು, ನಮ್ಮ ನಾಗೇಗೌಡರದ್ದು 300 ಆಯ್ತು, ಆಗ್ಲಿ ಹೆಚ್ಚಾಗಿ ಒತ್ತಾಯ ಮಾಡ್ಲಿ, ಅವ್ರು ಕೊಡೋದು ಬಿಡೋದು, ಹೊಸ ಧಾನ್ಯ ಸಿಗೋದು ಅಥವಾ ಅವರೇ ದೊಡ್ಡ ಧಾನ್ಯ ಆಗೋದು ಬೇರೆ ವಿಚಾರ. ನನ್ನ ಶಾಲೆ, ನನ್ನ ಅಂಗನವಾಡಿ ಬೇರೆ ಸ್ಕೂಲ್ ತರ ನಂದು ಇರಬೇಕು, ಬೇರೆ ಶಾಲೆ ತರ ನಂದು ಇರಬೇಕು ಅಂತ ಇವತ್ತು ಗೌರ್ಮೆಂಟ್ ಶಾಲೆಗಳಲ್ಲಿ, ಅಂಗನವಾಡಿಗಳಲ್ಲಿ ಟೀಚರ್ಸ್ ಇವತ್ತೆಲ್ಲ ಒಂದು ಭಾವನೆಯಲ್ಲಿ ಬಂದವರಲ್ಲ, ಅದೇ ಎಲ್ಲದಕ್ಕಿಂತ ಗ್ರೇಟು. ಇವತ್ತು ಕೊಡುವಂತ ವ್ಯಕ್ತಿಗಳನ್ನ ಹುಡುಕಿ ಮಾಡಿ ಇವತ್ತು ಅಲ್ಲೆಲ್ಲ ನಮ್ಮ ಬೆಳಕು ಇದಕ್ಕೆ ಬಂದು ಅಲ್ಲೆಲ್ಲ ಇವತ್ತು ಅವರೇ ಟೈಪ್ ಮಾಡಿಸಿ ಎಲ್ಲ ಕೊಟ್ಟು ಇವತ್ತು ಪಡ್ಕೊತಾ ಇದ್ದಾರೆ. ಹಿರಿಮಗಳಿಗೆ ಒಂದೇ ಒಂದು ಅಂಗನವಾಡಿಗೆ ಅಂತ
ಸ್ಕೂಲ್ ಕಾಂಪೌಂಡ್ ಒಳಗಿತ್ತಲ್ಲ ಅಂತ ಅಂಗನವಾಡಿಗೆ ಅಂತ ಕೇಳಕ್ ಹೋದ ನಾವು. ಒಂದೇ ಒಂದು ಅಂಗನವಾಡಿಗೆ ಹೋದೋ. ಇವತ್ತು ಹಿರಿಮಳ್ಳಿಲಿ ಇರ್ತಕ್ಕಂಥ 4 ಅಂಗನವಾಡಿಗೆ 2 ಲಕ್ಷಕ್ಕಿಂತ ಹೆಚ್ಚು ಹಣ ಕೊಟ್ರು. ಅದಾದ್ಮೇಲೆ ಹಿರಿಮಳ್ಳಿ ಪಂಚಾಯತಿಲಿ ಒಂದೇ ಒಂದು ಬನಘಟ್ಟ ಬಿಟ್ಟು 9 ಅಂಗನವಾಡಿಗೂ ಸಹ ಬರೀ ಈ ಕಡೆ ಕಳಿಸಿದ್ದು. ಮತ್ತೆ ವಿಡಿಯೋ ಕಾಲ್ ನಮ್ಮ ಇವರಿದ್ರು, ಯಾರೋ ಕೆಂಪೇಗೌಡರು ಮತ್ತೆ ಮರಸಮ್ಮನೆಲ್ಲ ಇದ್ರು, ಒಂದು ವಿಡಿಯೋ ಕಾಲ್ ಮಾಡಿ ತೋರಿಸ್ತಾ ನಮ್ಮ ಅರವಿಂದ್ ರಾಘವನವ್ರಿಗೆ ವಿಡಿಯೋ ಕಾಲ್ ತೋರಿಸಿದ್ಮೇಲೆ 9 ಅಂಗನವಾಡಿಗೂ ಇವತ್ತು 5 ಲಕ್ಷಕ್ಕಿಂತ ಹೆಚ್ಚು ಹಣ ಕೊಟ್ಟರು. ಇಂಥ ಒಂದು ವ್ಯಕ್ತಿ ನಮ್ಗೆ ಸಿಕ್ಕಿದ್ದಾರೆ, ಸರಳ ವ್ಯಕ್ತಿತ್ವ. ನಾನು ಯಾರು ಅಂದ್ರೆ ಅವತ್ತು ಯಾರೋ ನಮ್ಮ ಟೀಚರ್ ಹೇಳಿದ್ರು, ಅದನ್ನ ಪಡ್ಸಮಳ್ಳಿರು ಅಂತ ಹೇಳ್ಬಿಟ್ರು. ಒಬ್ಬ ಟೀಚರ್ ಹೇಳಿದ್ರು, ಕೇಳಿದ್ರು, ಯಾಕೆ ಹಿಂಗೆಲ್ಲ ಎಲೆಕ್ಷನ್ ನಿಂತ್ಕೊತಾರೆ ಹಿಂಗೆಲ್ಲ ಕೊಡ್ತಾರೆ. ಹೌದು, ಹಂಗಾಗೋಗೈತೆ ಭಾವನೆ. ಏನಂದ್ರೆ ಏನಕ್ಕೆ ಹೆಲ್ಪ್ ಮಾಡ್ತಾರೆ ಅನ್ನೋ ಭಾವನೆ ಕ್ರಿಯೇಟ್ ಆಗೈತೆ ಅಷ್ಟೇ, ಇನ್ನೇನಿಲ್ಲ. ಇವತ್ತಿಂತ ವ್ಯಕ್ತಿ ಸಿಕ್ಕವ್ರೆ, ಯಾವುದೇ ಕಾರಣಕ್ಕೂ ಕರಿಯ ಹೊಸ ಸಿಕ್ಕಿರೋದ್ರಿಂದ ನಾವ್ ಯಾರು ಬಿಡೋದಿಲ್ಲ, ನಾವ್ ಯಾವ ಪಕ್ಷ ಭೇದನೂ ಮಾಡೋದಿಲ್ಲ, ನಿಮ್ ಜೊತೆ ಇರ್ತೀವಿ ಸದಾ ಇದ್ದು. ನೀವು ಮಾಡಿ ಈ ತರದ ಕಾನ್ಸೆಪ್ಟ್ ನೀವು ಆಗ್ತೀವಿ ನಾವು ಆಗ್ತೀವಿ ಅನ್ನೋ ಸಂದರ್ಭ ನಾವು ಸದಾ ಇರ್ತೀವಿ ಅಂತ ಹೇಳ್ತಾ ಇವತ್ತು ಕರೆಸಿ ಮಾತಾಡಿ. ಇಷ್ಟೇ ಇವತ್ತು ಎಷ್ಟು ಸಂತೋಷ ಆಯ್ತು ಅಂದ್ರೆ ಲೇಟ್ ಆಗಿ ನೈಸ್ ರೋಡಲ್ಲಿ ಲಾರಿ ಕೆಟ್ಟೋಗಿ 1 ಅವರ್ ಜರ್ನಿ ಆಯ್ತು. ನನ್ನ ಪುಣ್ಯ, ನನ್ನ ಭಾಗ್ಯ ಇವತ್ತು ಪರ್ಸನಲ್ ಜನತೆಗಳು ನೋಡಕ್ಕೆ, ಈ ಮಕ್ಕಳು ಪುಟಾಣಿ ಮಕ್ಕಳು ನೋಡಕ್ಕೆ ನನ್ನ ಭಾಗ್ಯ ಏನು ಅಂತ ನನ್ಗೇನು ಸಂತೋಷ ಆಗಿದೆ. ನಾವು 15 ವರ್ಷದಿಂದ ಸಮಾಜ ಸೇವೆ ಮಾಡ್ಕೊ ಬರ್ತಾ ಇದೀವಿ. ನಮ್ಮ ಬಾಸ ಕೈಯಿಂದ ಕೊಟ್ಟಿದ್ರೆ ಇದು ನಾವು ಬಾಲ ಬೈತೋಡ್ ಚಾರಿಟಬಲ್ ಟ್ರಸ್ಟ್ ಅಂತ ಒಂದು ಇವ್ರ ಅಧ್ಯಕ್ಷರು, ನಾನು ಸದಸ್ಯ. ಇಲ್ಲಿ ನಾನು ಫಸ್ಟ್ ಪರಿಚಯ ಆಗ್ಬೇಕಾದ್ರೆ ಬಾಸ್ ಹತ್ರ ನಾನು ಕಣ್ಣೀರ್ ಹಾಕ್ಬಿಟ್ಟು ಕನ್ನಡ ಬರ್ತಿರ್ಲಿಲ್ಲ. ನಮ್ಮ ಬಾಸ್ಗೆ ನನ್ನಿಂದನೇ ಕನ್ನಡ ಕಲ್ತಿರೋದು, ಅವ್ರ ಶ್ರಮನೂ ಇದೆ, ನಮ್ಮಿಂದ ಕನ್ನಡ ಕಲ್ತಿರೋದು. ಏನು ಪ್ರಾಬ್ಲಮ್ ಆಗಿದೆ ಅಂದ್ರೆ, ನಾವು 10,000 ನಿಮ್ಗೆ ಸ್ಟಾರ್ಟೇಜ್ ಇದೆ. ಒಬ್ಬ ಪಾಪಗೆ ನಾವು ಒಂದು ಫೀಸ್ ಕಟ್ಬೇಕು, 20,000 ಕಟ್ಬೇಕು. ನೀವು ಗ್ರಾಮದವ್ರು 10 ಹಾಕೋದು ನಾವು 10 ಕೊಡ್ಬೋದು. ಕೆಲವರು ನಾವು ಇಲ್ಲಿವರೆಗೂ ದೇವರನ್ನೇ ಭಗವಂತನೇ ಮಾಡಿರೋ ಸನ್ನಿಧಿಯೊಳಗೆ ಇವತ್ತು ಅಮಾವಾಸ್ಯೆ ದಿನ ಅಂತಾರೆ ಚಾಮುಂಡೇಶ್ವರನ ನಾವು ಫುಲ್ಲು 1 ಲಕ್ಷ ಕಟ್ಟಿದ್ದೀವಿ. ಹಂಗೆ ಗೊತ್ತಿತ್ತು ನಿಮ್ಮೆಲ್ಲ ರಾಷ್ಟ್ರವಾದಿ ಪಾಣಪುತ್ತಾನೆ. ನಮ್ಗೆ 1 ಶಾಲೆ ಅಲ್ಲ, ನಾವು 1 ಶಾಲೆ ಅಂತ ಬಂದು ಈಗ 300 ಶಾಲೆ ಆಗಿದೆ. ಈಗ ಮೊನ್ನೆ ಬರೀ ಒಂದು ಅಂಗನವಾಡಿ ಕೊಟ್ಟೋದಕ್ಕೆ ನಮ್ಮ ಕೃಷ್ಣೇಗೌಡರು ಯೂಟ್ಯೂಬ್ ಅಲ್ಲಿ ತೋರ್ಸೋದಕ್ಕೆ ಈಗ 40 ಅಂಗನವಾಡಿಗೆ ಆಗಿದೆ. ಯಾಕೆ ನಾವು ದೇವರ ಮಕ್ಕಳು, ನಾವು ದೇವರ ಫಸ್ಟ್ ತಂದೆ ತಾಯಿ ಬಿಟ್ಟರೆ ಗುರುಗಳು ಬಿಟ್ಟರೆ ನೆಕ್ಸ್ಟ್ ಮಕ್ಕಳೇ ದೇವರು. ನಮ್ಗೆ ಏನು ಗೊತ್ತಿಲ್ಲ ಅವರು. ಆ ಉದ್ದೇಶ ನೀವು ನನ್ಗೇನು ಸಂತೋಷ ಆಯ್ತು. ಈ ಸಂತೋಷಕ್ಕೆ ಇವತ್ತು ಇತಿಹಾಸದ ಪಾಂಡಪುತ್ತಾಲೆ ಬರದ ಬುಕ್ ಅಂತ ತಿಳ್ಕೊಡಿ. ಯಾಕೆಂದ್ರೆ ನೀವು ಕಲೆಕ್ಟ್ ಮಾಡ್ತಾ ಇದ್ದೀರಲ್ಲ, ನಾವ್ ಯಾರು ನಮ್ಮ ಮರಸಮಣ್ಣ ಈಗ ನಾವು 15 ವರ್ಷ ಮಾಡ್ತೀವಿ. ಮಾಸ್ಟರ್ಗಳಿಗೆ ನಾನು ಅಲ್ಟಾಗಿ ಮಾತಾಡ್ತೀನಿ ಅಂತಲ್ಲ, ಅವ್ರವ್ರ ಸಮಸ್ಯೆ ಅವ್ರಿಗೆ ಇರ್ತದೆ. ಮಾಸ್ಟರ್ಗಳು 100 ರೂಪಾಯಿ ಎತ್ಕೊಂಡು ಮಳಿಕೊಂಡು ಒಂದ್ ಮಗುನ ದತ್ತು ತಗೋಬೋದಾ? ಅದು ಪೇಪರ್ ಅಲ್ಲಿ ಬರುತ್ತಾ? ಒಂದ್ ಮಗುನ 100 ರೂಪಾಯಿ 50 ರೂಪಾಯಿ. ನಾವು ಇದೇ ಶಾಲೆಯಲ್ಲಿ ಓದಿಸ್ಬೇಕು ಅಂತ ಫೀಸ್ ಕಟ್ಟಬೇಕು ಅಂತ ನಾವು ಮೈಸೂರಿಗೆ ಅದೆಲ್ಲೆಲ್ಲ ನೋಡ್ತೀವಿ. ಅದೇ ಅವನು ಸೌಮ್ಯ ಗಂಡ ಇಂಥ ಬಟ್ಟೆ ಹಾಕತ್ತಾನೆ ಅಂತ ಲೆನಿನ್ಗೆ ಹೋಯ್ತೀವಿ. ಏನೋ ಒಂದು ಧಾರಾವಾಹಿ ಏನೋ ಒಂದು ಮನೇಲಿ ಒಂದು ಸಾಮಾನು ತಗೊಂಡ್ಬಂದ್ರೆ ಆ ಸಾಮಾನು ತರಕ್ಕೆ ನೀವು ಫೈಟ್ ಮಾಡ್ತೀರಿ ಲೇಡೀಸುವೆ. ಅವ್ರು ಅಂತಂದ್ರೆ ಒಂದು ಸೀರೆಗೆ ಹೋದ್ರು ಅಷ್ಟೇ 100 ರೂಪಾಯಿ ತಿಕ್ಕಾಗಲ್ಲ. ಆ 100 ರೂಪಾಯಿ ತೆಗೆದ್ರೆ ನಿಮ್ಮಿಂದ ಇಡೀ ಮಾದರಿ ಗ್ರಾಮ ಆಗುತ್ತಲ್ಲ ಅಂತ ಸಂತೋಷಕ್ಕೆ ಹೇಳ್ತಾ ಇರೋದು. ಕೆಲವರು ಆಟಾಗಿ ಮಾತಾಡ್ತಾರೆ, ಅಯ್ಯೋ ಇವ್ನು ಅಪ್ಪ ಮಾಡೋದು ಸಾಕು, ಈ ಭಾಷಣ ಹೇಳೋದು ಸಾಕು ಅಂತ ಕೆಲವರು ಅನ್ಕೋತಾರೆ. ಅವ್ರು ಹೊರಟಾದ್ರೂ ಪರವಾಗಿಲ್ಲ. ನಮ್ಮ ಬಾಸ್ ಇವತ್ತು ನೇತೃತ್ವದ ಇವತ್ತು ಅಮಾವಾಸ್ಯೆ ದಿನ ಒಂದು ಒಳ್ಳೆ ದಿನ. ಅವರು ಊರು ಗ್ರಾಮಸ್ಥರು ಒಂದು ಸ್ವಲ್ಪ ದುಡ್ಡು ಕಲೆಕ್ಟ್ ಮಾಡ್ಕೊಡ್ಬೇಕು ಅಂತಂದ್ರಲ್ಲ, ಅದರಂತ ಸಂತೋಷ ಇನ್ಯಾವುದೂ ಇಲ್ಲ. ಇನ್ನೊಂದು ನಾನು ಕೇಳ್ಬೇಕು ಮೇಡಮ್, ನಿನ್ನೆ ನಾನು ಕೋವಿಡ್ ಟೈಮಲ್ಲಿ ನಮ್ಮ ಪಾಂಡವಪುರ ಗೌರ್ಮೆಂಟ್ ಹಾಸ್ಪಿಟಲ್ಗೆ 10 ICU ಬೆಡ್ ಕೊಟ್ಟಿದ್ದೆ, 30 ಕೋವಿಡ್ ಕಿಟ್ ಕೊಟ್ಟಿದೆ, 20 ಆಕ್ಸಿಮೀಟರ್ ಕೊಟ್ಟಿದೆ, ಎಲ್ಲ ಉಪಯೋಗಿಸ್ತಾ ಇದ್ದಾರೆ. ಅವಾಗ ಒಬ್ಬರು ಪರಿಚಯ ಆದರು, ಪ್ರಭಾಕರ್ ಅಂತ, ನಮ್ಮ ಹೋಲ್ಸೇಲ್ ಸಪ್ಲೈ ಮೆಡಿಕಲ್ಸ್. ಸುಮಾರು 11 ವರ್ಷ ಆಯ್ತು. ಅವಾಗ ಕೋವಿಡ್ ಟೈಮಲ್ಲಿ ಮಾಡಿಬಿಟ್ಟು ನಮ್ಗೆ, ಯಾಕಂದ್ರೆ ಅವರಿಂದ ಪಡ್ಕೊಂಡಿದ್ದೆ ನಾನೇ. ಅಲ್ಲೆಲ್ಲ ಮೊದಲು ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದಾಗ ನಾವೇ ಇದ್ದಿದ್ದಲ್ಲಿ, ಯಾಕೆಂದ್ರೆ ನಾವೆಲ್ಲ ಸೇರಿ ಒಂದು ಯೂನಿಟಿಯಾಗಿ ಮಾಡಿದ್ವಿ. ಯಾಕೆಂದ್ರೆ ಮಾಣಿಕ್ನಲ್ಲಿ ಶಾಲೆಗೆ ಬಂದಾಗ ಇವರು ಒಂದು ನಮ್ಮ ಶಂಕರ್ ಅವರ ನನ್ನ ಕ್ಲಾಸ್ಮೇಟ್, ನಾನು ಜೊತೆಲೆ ಒಂದೇ ಟೇಬಲ್ ಮೆಂಟ್ ಶಂಕರ್. ಇವತ್ತು ಕೂಡ ಹಿಂಗೆ ಹಿಂಗೆ ವಿಶ್ವಾಸದಲ್ಲಿದ್ದೀವಿ. ಅವತ್ತು 2005ರಲ್ಲಿ ನಮ್ಮ ಶಂಕರ್ ಅವರು ಒಂದು ಬೆಂಗಳೂರಲ್ಲಿ ಬರೀ ಒಂದು ಆಡೋದ್ರ ಮುಖಾಂತರ ಇವ್ರನ್ನ ಮನಸ್ಸು ಎಳೆದು ನಮ್ಮ ಮಾಣಿಕ್ನಳ್ಳಿ ಕರ್ಕೊಂಡ್ಬಂದ್ರು, ಎಂಟ್ರಿ ಮಾಡಿದ್ರು. ಆಗ ಫಸ್ಟ್ ಮಾಣಿಕ್ನಳ್ಳಿ ಶಾಲೆಗೆ ಏನು ಇವರಿಂದ ಸಹಾಯ ಪಡೋದಂಥದ್ದು ಇದು ಕಂಟಿನ್ಯೂ ಆಗಿ ಹೋಗಿದೆ. ಆಮೇಲೆ ದೀಪ್ ಅವರು ಮೊನ್ನೆ ಫೋನ್ ಮಾಡಿದ್ರು, ಅಣ್ಣ ಒಂದು ಲ್ಯಾಪ್ಟಾಪ್ ಒಂದು ಪ್ರೊಜೆಕ್ಟರ್ ಬೇಕು ಹೆಂಗೆ ಅಂತ. ಇವಾಗ ಯಾಕೋ ದೀಪ್ ನೀನು ಮಾಡೋದಿದ್ದಾರೆ ಒಂದೇ ಬೇಕು ಅಣ್ಣ ಅಂದ್ರು. ಹಂಗು ಆಮೇಲೆ ಮಂಜಣ್ಣವ್ರು ಮಾಡಿದ್ರಂತೆ. ನಾನು ಆಯ್ತು ಬಾ, ಏನಿಲ್ಲ ಕೊಡ್ತಾರೆ ಅಂತ ದಯವಿಟ್ಟು ಬಾ ನೀನು ರೆಡಿ ಮಾಡ್ಕೊ ಬಾ ಅಂದೆ. ಬಂದ್ರು ತಕ್ಷಣ ಆಯ್ತು. ಯಾಕೆಂದ್ರೆ ನಾವ್ ಯಾಕೆ ಹೇಳ್ತಾ ಇದೀವಿ ಅಂದ್ರೆ, ಇವತ್ತು ಅವರು ಸುಣ್ಣ ಬಣ್ಣ ಇರ್ಬೋದು, ಇದು ಚಾಕ್ಸೆಟ್ಟಳ್ಳಿ ಶಾಲೆ ವಿಡಿಯೋ ನೋಡಿ ಬಹಳ ಖುಷಿ ಆಯ್ತು. ಅವ್ರು ನನಗೆ ಕಳ್ಸಿಕೊಟ್ರು ಸರ್, ನಾನು ಅದಾಗಲೇ ನೋಡಿದ್ದೀನಿ ಸರ್ ಅಂತ ಅವ್ರಿಗೆ. ಆಮೇಲೆ ಸಣ್ಣ ಈಗ ಸಂಪೂರ್ಣಹಳ್ಳಿ ಶಾಲೆಯಲ್ಲಿ ಎಲ್ಲ ಸಂಪೂರ್ಣ ರೆಡಿ ಮಾಡಿದ್ದಾರೆ, ಹೆಸರು ಬರಲಿ. ಈಗ ಅವರು ಕೂಡ ವಿಡಿಯೋ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇವ್ರದೇ ಬಣ್ಣ. ಅವರು 5 ಸತಿ ಫೋನ್ ಮಾಡಿಸಿದ್ರು. ನಾನು ಕೆಲವು ವಿಚಾರದಲ್ಲಿ ಅರವಿಂದ್ ರಾಘವ್ ಅವರಿಗೆ ನೇರ ಮಾಡಲ್ಲ. ಯಾಕೆಂದ್ರೆ ಇಲ್ಲ, ನಾನು ಬೇರೆ ಏನು ಬೇಜಾರಿಲ್ಲ ಮೇಡಮ್. ಈಗ BDO ಆಫೀಸರ್ ಚಾಕ್ಸೆಟ್ಟಳ್ಳಿ ಅವರಿಂದ ಸರ್ ಇಲ್ಲ ಎಲ್ಲ ಅಲ್ಲೇ ಮಾಡ್ಕೊಳ್ಳಿ ಸುಮ್ಮನೆ ಬೇರೆ ಕೂಡ ಬಂದವರು
ಈಗ ಸಂಘಟನೆ ನೀವು ಕೂತ್ಕೊಂತೀರ ಪ್ರೀತಿಲಿ ಅವರು ಇಷ್ಟಪಡ್ತಾವ್ರೆ. ಇಲ್ಲೆಲ್ಲ ಇನ್ನು ಒಳಗೋಗಿದೆ. ವಾಟ್ಸಪ್ ಕಳಿಸಿದ್ದೀನಿ, ಎಲ್ಲರೂ ಕಳಿಸಿದ್ದೀನಿ, ನಾನು ನೋಟ್ ಮಾಡ್ಕೊಂಡಿದ್ದೀನಿ.